ಶಿವಾನಿ, ಇಲ್ಲಿಗೆ ಕರ್ಕೊಂಬಂದಿದ್ಯಾ? ಇದ್ಯಾವ ಸಮುದ್ರ? ನಮ್ಗೆ ಇಲ್ಲೇನು ಕೆಲಸ? ಹೇಳಿದ್ನಲ್ಲ ತ್ರಿಶೂಲ್, ದೂರ ಹೋಗೋಣ ಅಂತ. ಹಾಂ, ದೂರ ಹೋಗೋಣ ಅಂದೆ, ಆದರೆ ಇಲ್ಲಿ ಕರ್ಕೊಂಬರ್ತೀಯ ಅಂತ ಗೊತ್ತಿರಲಿಲ್ಲ. ಇಲ್ಲಿ ಯಾವ ದಾರಿ ಇದೆ? ದಾರಿ ಇದೆ, ನಮ್ಮ ಪ್ರೀತಿಗೆ ಇಲ್ಲೊಂದು ರಹದಾರಿನೇ ಇದೆ. ಶಿವಾನಿ, ನೀನು ಏನು ಮಾತಾಡ್ತಾ ಇದೆಯಾ? ನಂಗೆ ಏನೂ ಅರ್ಥ ಆಗ್ತಾ ಇಲ್ಲ. ಈ ಜಾಗಕ್ಕೆ ಯಾಕೆ ಬರಬೇಕಾಗಿತ್ತು? ತ್ರಿಶೂಲ್, ನಾನು ನಿನ್ನ ಪ್ರೀತಿನ ಒಪ್ಕೊಂಡಿದ್ದೀನಿ. ನನ್ನ ಪ್ರೀತಿನ ನಿನ್ನ ಹತ್ರ ಹೇಳ್ಕೊಂಡಿದ್ದೀನಿ. ಇಷ್ಟಾದ್ಮೇಲೂ ಇಲ್ಲಿಗೆ ಯಾಕೆ ಬಂದಿದ್ದೀವಿ ಅಂತ ಕೇಳ್ತಿದ್ಯಲ್ಲ. ನನ್ನ ಪ್ರೀತಿ ನಿನಗೆ ಬೇಡವಾ? ಅಯ್ಯೋ, ಹಾಗಲ್ಲ ಶಿವಾನಿ, ನಾನು ಹೇಳ್ತಾ ಇರೋದು ನಾವಿಬ್ರು ಅಲ್ಲೇ ಇರ್ಬೋದಾಗಿತ್ತಲ್ವಾ? ನಾವೆಲ್ಲಿದ್ರೂ ಒಂದೇ ಪ್ರೀತಿ ಅಲ್ವಾ ನಮ್ಮದು? ಇಲ್ಲ, ಅಲ್ಲಿದ್ದಿದ್ರೆ ಭಯ ನಮ್ಮ ಪ್ರೀತಿನ ಕಟ್ ಹಾಕಿರೋದು. ಯಾವ ಭಯ? ನಮ್ಮನ್ನ ದೂರ ಮಾಡ್ತಾರೆ ಅನ್ನೋ ಭಯ. ನಮ್ಮನ್ನ ಯಾಕೆ ದೂರ ಮಾಡ್ತಾರೆ? ಅಪ್ಪ ನೀನು ಪ್ರೀತಿಸೋಳ ಜೊತೆಗೆ ನೀನು ಮದುವೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಇದಕ್ಕಿಂತ ಇನ್ನೇನು ಬೇಕು ನಮಗೆ? ಅದು ನೀನು ಪ್ರೀತಿಸ್ತಾರ ಹುಡುಗಿ ಯಾರು ಅಂತ ಗೊತ್ತಿಲ್ಲದೆ ಇರ್ಬೇಕಾದ್ರೆ ಹೇಳಿದ ಮಾತು. ಅಣ್ಣ ಮದುವೆ ಆಗ್ಬೇಕಾಗಿರೋ ಹುಡುಗಿನ ತಮ್ಮ ಪ್ರೀತಿಸ್ತಾ ಇದ್ದಾನೆ ಅಂದರೆ ಯಾರಾದರೂ ಒಪ್ಕೋತಾರೆ ಅಂದ್ಕೊಂಡಿದ್ಯಾ? ಒಪ್ಕೊಳ್ಳಲ್ಲ. ಕೊಂಕು ತೆಗಿಯೋಕ್ಕೆ ಯಾರಾದರೂ ಒಬ್ಬರು ಇದ್ದೇ ಇರ್ತಾರೆ. ಒಬ್ಬರು ಸಾಕು ನಮ್ಮಿಬ್ಬರನ್ನ ದೂರ ಮಾಡೋದಕ್ಕೆ. ಹೋಗೋಣ ಅಂತ ಇದೆಯಾ? ಆದರೆ ಇಲ್ಲಿಂದ ಹಿಂಗೆ ಹೋಗೋದು? ಸಮುದ್ರ ಇದು. ನಮ್ಮ ಪ್ರೀತಿಗೆ ನಮ್ಮನ್ನ ಕಡಲಿನ ಮೇಲೆ ತೇಲ್ಸ್ಕೊಂಡು ಹೋಗೋ ಶಕ್ತಿ ಇದೆ ತ್ರಿಶೂಲ್. ಸುಮ್ಮನೆ ಶಿವಾನಿ, ಈ ಕಡಲು ನಮ್ಮನ್ನು ತೇಲಿಸ್ಕೊಂಡು ಹೋಗತ್ತಂತೆ. ಯಾಕೆ ತ್ರಿಶೂಲ್? ನನ್ನ ಪ್ರೀತಿಗೆ ಆ ಶಕ್ತಿ ಇಲ್ವಾ? ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡು, ನನ್ನ ಪ್ರೀತಿ ಏನು ಅಂತ ಗೊತ್ತಾಗುತ್ತೆ. ಬಾ ತ್ರಿಶೂಲ್, ದೂರ ಹೋಗೋಣ. ನಮ್ಮಿಬ್ರು ಪ್ರೀತಿನ ಆಲಿಂಗನದ ಬೆಸುಗೆ ಹಾಕಿ ಬಂಧಿಸಿ ಪ್ರೀತಿಯ ಉತ್ತುಂಗದಲ್ಲಿ ನಿನ್ನನ್ನು ಆವರಿಸ್ತೇನೆ. ನೀನು ನನ್ನವನು ಆದಿಶೇಷ. ತ್ರಿಶೂಲ್, ನಾನು ಎಷ್ಟೋ ದಿನಗಳಿಂದ ಕಾಯ್ತಾ ಇದ್ದಿದ್ದ ಪ್ರೀತಿ ಇವತ್ತು ನನಗೆ ಸಿಕ್ಕಿದೆ. ನೀನು ನನ್ನವನು, ನಾನು ನಿನ್ನವಳು. ನನ್ನ ಸರ್ವಸ್ವವೂ ನಿಂದೆ. ಯಾರಿಗೂ ತಿಳಿದಿರೋ ಪ್ರೀತಿನ ಇಡೀ ಜಗತ್ತಿಗೆ ತೋರಿಸ್ಕೊಡೋಣ. ಬಾ ತ್ರಿಶೂಲ್, ಬಾ. ಅಯ್ಯೋ, ನನ್ನ ಅಳಿಮೈನ್ ಕತೆ ಮುಗ್ದೋಯ್ತಲ್ಲಪ್ಪ. ಅವಳು ಅರ್ಧಕ್ಕೆ ಬಿಟ್ಬಿಟ್ಟು ಇವನ್ನ ದೇವದಾಸನ್ ಮಾಡಿ ಹೊಟ್ಟೋಗ್ಬಿಟ್ಲಲ್ಲಪ್ಪ. ಅಳಿಮಯ್ಯ, ಆ ಶಿವಾನಿ ಏನು ಅಂತ ಈಗಲೇ ಗೊತ್ತಾಗಿದ್ದು ಭಾರಿ ಒಳ್ಳೇದಾಯ್ತು ಅಳಿಮಯ್ಯ. ಅಲ್ಲ ಕಣ, ಆ ತ್ರಿಶೂಲ ನಿನ್ನಿಂದ ಮನೆ ಮಗನ ಸ್ಥಾನನೂ ಕಿತ್ಕೊಂಡ. ಈಗ ನೀನು ಮದುವೆ ಆಗ ಹುಡುಗಿನೂ ಆರಿಸ್ಕೊಂಡು ಹೋದ್ನಲ್ಲೋ ಅಳಿಮಯ್ಯ. ಹಲೋ ಹಲೋ ತ್ರಿವಿಕ್ರಮ್, ಯಾಕೆ ಅಷ್ಟು ಸತಿ ಕಾಲ್ ಮಾಡಿದ್ದೀರಾ? ಏನಾಯ್ತು? ಅದು ಯಾಕೆ ತ್ರಿವಿಕ್ರಮ್, ನಿಮ್ಮ ಧ್ವನಿ ಒಂಥರ ಇದೆ. ಏನಾದರೂ ತೊಂದರೆನಾ? ಏನಿಲ್ಲ. ನೀವು ಎಲ್ಲಿದ್ದೀರಾ? ಇನ್ನೆಲ್ಲಿರ್ತೀನಿ, ಮನೇಲೇ ಇದ್ದೀನಿ. ಯಾಕೆ?
ತ್ರಿವಿಕ್ರಮ್ ಏನಾಯ್ತು? ನಥಿಂಗ್, ಜಸ್ಟ್ ಇನ್ಫಾರ್ಮೇಷನ್ಗೋಸ್ಕರ ಕೇಳಿದೆ. ನೀವು ಮನೇಲೇ ಇದ್ದೀರಲ್ವಾ? ತ್ರಿವಿಕ್ರಮ್ ಯಾಕೆ ಹೀಗೆ ಕೇಳ್ತಾ ಇದ್ದೀರಾ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಏನಿಲ್ಲ, ನಿಮ್ಮನ್ನು ನೋಡಬೇಕು ಅನಿಸ್ತು, ಅದಕ್ಕೆ ಬರೋದಕ್ಕೆ ಕೇಳಿದೆ. ಮನೇಲೇ ಇದ್ದೀನಿ, ಬನ್ನಿ. ಸರಿ ಶಿವಾನಿ ಅವರೇ, ಬಾಯ್. ಮನೇಲಿಲ್ಲ ಅಲ್ವಾ ಅಳಿಮಯ್ಯ? ನಾ ಹೇಳಿಲ್ವಾ ಅವಳು ಬಲೆ ಚಾಲಾಕಿ. ಈ ಊಸರವಳ್ಳಿ ತರ ಬಣ್ಣ ಬದಲಾಯಿಸ್ತಾನೇ ಇರ್ತಾರೆ. ಏನ್ ಗೊತ್ತಾ ಅಳಿಮಯ್ಯ, ಈ ಫಾರಿನ್ ಹುಡುಗಿರೇ ಹೀಗೆ ನೋಡಕ್ ಮಾತ್ರ ಚಂದ, ಸಂಸಾರ ಮಾಡಕ್ಕಲ್ಲ. ಮಾವ, ಏನ ಅಳಿಮಯ್ಯ ಹತ್ರ ಕರಿತಾ ಇದ್ಯಾ? ಓ, ಬೇಜಾರಾಗಿದೆ, ಕೈ ಹಿಡಕ್ಕೆ ಹೆಗಲು ಕೊಡು ಅಂತ ಕರಿತಾ ಇದೀಯಾ? ಏನಂದ್ರಿ? ಶಿವಾನಿ ತ್ರಿಶೂಲ್ ಜೊತೆ ಓಡ್ ಹೋಗಿದ್ದಾರ? ಯಾವ ಸಾಂಗ್ ಅದು? ಪ್ರೀತಿಯ ಪಾರಿವಾಳ ಹಾರಿ ಹೋಯ್ತೋ ಗೆಳೆಯ ಅಂತ ಸಾಂಗ್ ಬೇರೆ. ಮತ್ತೆ ಫಾರಿನರ್ಸ್ನ ನಂಬಾರ್ದ? ಶಿವಾನಿ ನನಗೆ ಮೋಸ ಮಾಡ್ತಿದ್ದಾರ? ಮತ್ತೆ ಇನ್ನೇನಂದೆ? ಇದ್ದೇ ಲಾಸ್ಟ್. ಶಿವಾನಿ ಬಗ್ಗೆ ಇನ್ನೊಂದ್ಸರಿ ಮಾತಾಡಿದ್ರೆ ಅಳಿಮಯ್ಯ, ಅದು ಅವಳು ರಾತ್ರಿ ಮಾವ, ಇದೇ ಲಾಸ್ಟ್. ಶಿವಾನಿ ಬಗ್ಗೆ ಇನ್ನೊಂದ್ಸರಿ ಹೀಗೆ ಮಾತಾಡಿದ್ರೆ ಅವಳು ಮನೆಯಲ್ಲೇ ಇದ್ದಾಳೆ. ಮನೇಲ ಅಲ್ಲ, ರಾತ್ರಿ ತ್ರಿಶೂಲ್ ಎಲ್ಲಿಗೆ ಹೋದ? ಅವನ್ನ ಯಾರು ಕರ್ಕೊಂಡು ಹೋದ್ರು? ಇಲ್ಲಿಷ್ಟು ತ್ರಿಶೂಲ್ ಕೈ ಕೂಡ ಅವನ್ನೆಲ್ಲ ಅರೇಂಜ್ ಮಾಡ್ತಾನೆ. ಅರೇಂಜ್ಮೆಂಟ್ ಮಾಡೋಕ್ಕೆ ಅವನಿದ್ರೆ ಅಲ್ವಾ ಡ್ಯಾಡ್? ಏನು ಹಂಗಂದ್ರೆ ಈ ಟೈಮಲ್ಲಿ ಅವ್ನ ಮನೆ ಬಿಟ್ಟು ಎಲ್ಲ ಹೋಗ್ತಾನೆ. ಅವನಿರ್ಲೇಬೇಕು, ಆದರೆ ಅವನಿಲ್ವಲ್ಲ. ತ್ರಿವಿಕ್ರಮ, ಕನ್ಫ್ಯೂಸ್ ಮಾಡಬೇಡ. ಅದೇನು ಹೇಳಬೇಕು ಅಂತಿದ್ಯೋ ಕರೆಕ್ಟಾಗಿ ಹೇಳು. ತ್ರಿಶೂಲ್ ಕಾಣಿಸ್ತಾ ಇಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಏನು ಅರ್ಥ? ತಮಾಷೆ ಮಾಡ್ತಿದ್ದೀರಾ ಅನ್ಸುತ್ತೆ. ಐ ಆಮ್ ಸೀರಿಯಸ್. ತ್ರಿಶೂಲ್ ಬೆಳಗ್ಗೆಯಿಂದ ಕಾಣಿಸ್ತಾ ಇಲ್ಲ, ಅವ್ನ ಮನೆಯಲ್ಲೂ ಇಲ್ಲ. ಕಾಣಿಸ್ತಿಲ್ಲ ಅಂದ್ರೆ ಏನು? ಅವನೆಲ್ಲ ರೂಮಲ್ಲಿ ಇರಬೇಕು, ಇಲ್ಲ ಮನೆ ಸುತ್ತ ಅಡ್ಡಾಡಕ್ಕೆ ಹೋಗಿರ್ಬೇಕು. ನೋ ಡ್ಯಾಡ್, ನಂಗೆ ತುಂಬ ಭಯ ಆಗ್ತಾ ಇದೆ. ತ್ರಿಶೂಲ್ ಎಲ್ಲೋ ಹೋಗಿದ್ದಾನೆ ಅನ್ಸುತ್ತೆ. ಅದು ಹೇಗೆ ಹೇಳ್ತೀರಾ? ಅವನ್ನೆಲ್ಲ ಹೋಗೋದಕ್ಕೆ ಸಾಧ್ಯ? ತ್ರಿವಿಕ್ರಮ, ಅವ್ನು ನಿನ್ನ ಹತ್ರ ಏನಾದರೂ ಮಾತಾಡೋದ್ನ? ಐ ಮೀನ್ ಪಾರ್ಟಿಯಲ್ಲಿ ನಿನಗೆ ಈ ವಿಷಯದ ಬಗ್ಗೆ ಏನಾದ್ರು ಪ್ರಸ್ತಾಪ ಮಾಡೋದ್ನ? ಅದು ರಾತ್ರಿ ಪಾರ್ಟಿಲಿ ನಿಮ್ಮ ಜೊತೆ ಇದ್ದಲ್ವಾ? ನಾವೆಲ್ಲರೂ ಬರ್ಬೇಕಾದ್ರೆ ನಿಮ್ಮಿಬ್ರನ್ನ ಒಟ್ಟಿಗೆ ನೋಡ್ದಂಗಾಯ್ತು. ಇದ್ಯಾವುದೋ ಗ್ಯಾಪಲ್ಲಿ ನೋಡಿದಾರಲ್ಲ, ಇವಾಗ ಒಪ್ಕೊಳ್ಳೇಬೇಕು. ನಿನ್ನನ್ನೇ ಕೇಳ್ತಾ ಇರೋದು. ರಾತ್ರಿ ತ್ರಿಶೂಲ್ ಏನಾರು ಹೇಳದ್ನಾ? ಹಾ, ತುಂಬ ಮಾತಾಡ್ತಿದ್ದ, ಏನನ್ನೋ ಹೇಳ್ತಾ ಇದ್ದ. ಏನು ಮಾತಾಡ್ತಿದ್ದ? ಏನೋ ಮಾತಾಡ್ತಿದ್ದ. ಅವ್ನ ಪಾಡಿಗೆ ಅವ್ನು ಮಾತಾಡ್ಕೊಳ್ಳೋನು, ಮಾತೇ ನಿಲ್ಲಿಸ್ತಾ ಇರಲಿಲ್ಲ. ಎಲ್ಲಾದ್ರೂ ಹೋಗ್ಬೇಕು ಅಂತಿದ್ನಾ? ಏನನ್ನೋ ಹೇಳ್ತಾ ಇದ್ದ ಅವನು. ಏಯ್, ಆವಾಗ್ಲಿಂದ ಅದೇ ಹೇಳ್ತಾ ಇದೆಯಾ, ವಿಷಯ ಮಾತ್ರ ಹೇಳ್ತಾ ಇಲ್ಲ. ನನಗೆ ಗೊತ್ತಾಗಿದ್ರೆ ತಾನೇ ನಿಮ್ಗೆ ಹೇಳೋದು. ಮಾಯಂಗ್ರೆ ತ್ರಿಶೂಲ್ನ ಕರ್ಕೊಂಡು ಹೋಗಿದ್ರೆ ನನಗೆ ಶಾಕ್ ಆಗಿದೆ. ಏನು ಹೇಳೋದು ಅಂತ ಗೊತ್ತಾಗ್ತಿಲ್ಲ. ಮಾತಾಡು ತ್ರಿವಿಕ್ರಮ್, ತ್ರಿಶೂಲ್ ಏನು ಹೇಳ್ದ? ಡ್ಯಾಡ್, ತ್ರಿಶೂಲ್ ಇಲ್ಲ ಅನ್ನೋ ಟೆನ್ಷನಲ್ಲಿ ಏನು ನೆನಪಾಗ್ತಾ ಇಲ್ಲ. ಐ ಲಾಸ್ಟ್ ಎವ್ರಿಥಿಂಗ್. ತ್ರಿಶೂಲ್. ತ್ರಿವಿಕ್ರಮ, ಕಂಟ್ರೋಲ್ ಯುವರ್ ಸೆಲ್ಫ್. ನಂದೀಶ, ಅವ್ನ ರೂಮ್ಗೆ ಹೋಗಿ ನೋಡೋಣ, ಏನಾದ್ರು ಸುಳ್ಳು ಸಿಗ್ಬೋದು. ಸರಿ ಯಜಮಾನ್ರೆ.
ತ್ರಿಶೂಲ್, ನಮ್ಮನ್ನ ಯಾರು ದೂರ ಮಾಡೋಕ್ಕಾಗದಿರೋಂಥ ಜಾಗಕ್ಕೆ ಬಂದಾಯ್ತು. ನಮ್ಮ ಬಂಧ ಇನ್ನಷ್ಟು ಗಟ್ಟಿ ಆಯ್ತು ತ್ರಿಶೂಲ್. ಇನ್ನು ನಮ್ಮನ್ನ ಯಾರಿಂದನೂ ತಡೆಯೋಕ್ ಸಾಧ್ಯ ಇಲ್ಲ. ಇಷ್ಟು ವರ್ಷ ನಿನಗೆ ಗೊತ್ತಾಗದೇ ಇರೋ ಪ್ರೀತಿನ ಇವತ್ತು ನಾನು ತೋರಿಸ್ತೇನೆ ತ್ರಿಶೂಲ್. ನನ್ನ ಪ್ರೀತಿಯ ಹಾಲ್ಗಡಲ ಮೇಲೆ ನಿನ್ನನ್ನು ತೇಲಿಸ್ತೀನಿ. ಶಿವಾನಿ, ನಂಗೆ ಒಂಥರ ಆಗ್ತಾ ಇದೆ, ತಲೆ ಎಲ್ಲ ಸುತ್ತಾ ಇದೆ ಶಿವಾನಿ. ನಾನು ನೀನು ತ್ರಿಶೂಲ್ ಅಲ್ಲ, ಆದಿಶೇಷ, ನಾಗಲೋಕದ ಯುವರಾಜ ಆದಿಶೇಷ. ನಾನು ನಿನ್ ಶಿವಾನಿ ಅಲ್ಲ, ನಾನು ಮಾಯಾಂಗನೆ. ನಾಗಲೋಕದಲ್ಲಿ ಸಿಗದೆ ಇರೋ ಪ್ರೀತಿ ಪಡೆಯೋಕೆ ನೀನು ಹರಿಸಿ ಬಂದಿರೋ ಮಾಯಾಂಗನೆ. ಆದಿಶೇಷ, ಇನ್ನು ನೀನು ಸಂಪೂರ್ಣವಾಗಿ ನನ್ನೋನು. ಇನ್ಮೇಲಿಂದ ನೀನು ನನ್ನ ವಶದಲ್ಲಿರ್ತೀಯ. ನಾಗಲೋಕದಲ್ಲಿ ಅರ್ಥವಾಗದಿರೋ ಪ್ರೀತಿನ ಈ ಮಾಯಾ ದ್ವೀಪದಲ್ಲಿ ಅರ್ಥ ಮಾಡಿಸ್ತೀನಿ. ಇನ್ಮೇಲಿಂದ ನಿನ್ನ ಪಾಲ್ಗೆ ನಾನೇ ಶಿವಾನಿ. ನೀನಿಲ್ಲಿಂದ ತಪ್ಪಿಸ್ಕೊಳ್ಳಕ್ ಸಾಧ್ಯನೇ ಇಲ್ಲ. ನಮ್ಮಿಬ್ಬರನ್ನ ಬೇರೆ ಮಾಡಕ್ಕೆ ಬೇರೆಯವ್ರನ್ನ ಬರಕ್ ಸಾಧ್ಯನೇ ಇಲ್ಲ. ನೀನ್ ನನ್ನ ಭದ್ರ ಮುಷ್ಟಿಯಲ್ಲಿರ್ತೀಯ. ನಾಗಲೋಕದ ಯುವರಾಣಿ ಆಗೆ ಆಗ್ತೀನಿ. ಯಜಮಾನ್ರೆ, ತ್ರಿಶೂಲ್ ರಾತ್ರಿ ಎಲ್ಲರ ಜೊತೆ ಆರಾಮಾಗಿದ್ದವನು ಬೆಳಗ್ಗೆ ಇದ್ದಕ್ಕಿದ್ದಂಗೆ ಕಾಣ್ತಾ ಇಲ್ಲ ಅಂದರೆ ಹೇಗೆ ಸಾಧ್ಯ? ಅವನು ಫೋನ್ ಮಾಡಿ ನೋಡು. ನಾಟ್ ರೀಚಬಲ್ ಬರ್ತಾ ಇದೆ. ಡ್ಯಾಡ್ ನಾನು ಹೇಳಲಿಲ್ವಾ, ಅವನೆಲ್ಲ ಹೋಗಿದ್ದಾನೆ. ಮೋಸ್ಟ್ಲಿ ಮನೆ ಬಿಟ್ಟು ಹೋಗಿದ್ದಾನೆ ಅನ್ಸುತ್ತೆ. ಮನೆ ಬಿಟ್ಟು ಹೋಗುವಂಥದ್ದು ಅವನಿಗೇನಾಗಿದೆ? ಡ್ಯಾಡ್ ಏನು ಅಂತ ಹೇಳಿ, ಅವನು ಆಡಿದ ಮಾತುಗಳು. ಹೇಳಿದ್ದೇ ಹೇಳ್ತಾ ಇರಬೇಡ. ಅವ್ನು ಮಾತಾಡ್ದ ಅಂತ ಫಸ್ಟ್ ಹೇಳು. ಏನೋ ಹೇಳ್ತಾ ಇದ್ದ, ಲವ್ವು, ಮ್ಯಾರೇಜು, ಮೋಸ್ಟ್ಲಿ ಯಾವುದೋ ಹುಡುಗಿನ. ಚಚೆ, ಸಾಧ್ಯ ಇಲ್ಲ. ನಮ್ಮ ತ್ರಿಶೂಲ್ ಆತಾಡ್ದವನಲ್ಲ. ನೀವೇನೇನು ಊಹೆ ಮಾಡ್ಕೊಂಡು ಮಾತಾಡಬೇಡಿ. ಅಲ್ಲ, ಮ್ಯಾಟ್ರ್ ಅದೇ ಅಂತ ಕಾನ್ಫಿಡೆಂಟಾಗಿ ಹೇಳಲಿಲ್ಲ. ಅದು ಇರ್ಬೋದು ಅಂತ ಹೇಳಿದೆ ಅಷ್ಟೇ. ತ್ರಿವಿಕ್ರಮ, ಒಬ್ಬರ ಬಗ್ಗೆ ಸರಿಯಾಗಿ ತಿಳ್ಕೊಳ್ದೆ ಹಾಗೆಲ್ಲ ಮಾತಾಡೋದು ತಪ್ಪು. ಅವನು ಇಲ್ಲದೆ ಇದ್ದಾಗಲೂ ಅವನಿಗೆ ಸಪೋರ್ಟ್ ಮಾಡ್ತೀರಾ? ಈ ವಿಷಯಕ್ಕಾದ್ರೂ ಒಂದು ಬರಲೇಬಾರ್ದು. ನಂದೀಶ, ಒಂದ್ಸಲ ರೂಮ್ ಸ್ವಲ್ಪ ಡೀಟೇಲ್ ಆಗಿ ನೋಡು, ಏನಾದರೂ ಕ್ಲೂ ಸಿಗುತ್ತಾ? ನೀವು ಎಷ್ಟು ಹುಡುಕಿದ್ರು ಏನು ಸಿಗಲ್ಲ. ಅಲ್ಲ ಹಳೆ ಕಾಲದವ್ರ ತರ ಲೆಟರ್ ಬರ್ದಿಟ್ಟು ಹೋಗಿದ್ದಾನೆ ಅಂತ ಅನ್ಕೊಂಡಿದ್ದೀರಾ ಅನ್ಸುತ್ತೆ ಅಲ್ವಾ? ಅವನ್ನ ಕಿಡ್ನಾಪ್ ಮಾಡಕ್ ಬಂದಿದ್ದು ಮಾಯಾಂಗನೆ. ಅವಳು ಯಾವ ಪ್ರೂಫ್ ನೋಡ್ಸಕ್ ಚಾನ್ಸೇ ಇಲ್ಲ. ಹುಡುಕಿ ಚೆನ್ನಾಗಿ ಹುಡುಕಿ. ಯಜಮಾನ್ರೆ, ಯಾಕೇನಾಯ್ತಾ? ಡ್ಯಾಡ್ ಈಗೇನಾಯ್ತು? ಏನಿಲ್ಲ ಕಣ. ಅಲ್ಲ, ಏನೋ ನೋಡ್ತಾ ಇದ್ರಿ, ಏನಾದ್ರು ಸಿಕ್ತಾ? ನೋಡು, ಇಲ್ಲಿದ್ದು ನಾವು ನೋಡ್ಕೋತೀವಿ. ನೀನು ಹೋಗಿ ಮನೆಯವ್ರನ್ನ ವಿಚಾರಿಸು, ಅವ್ರಿಗೇನಾದ್ರು ತ್ರಿಶೂಲ್ ಬಗ್ಗೆ ಗೊತ್ತಿರ್ಬೋದು. ಸರಿ ಡ್ಯಾಡ್. ತಡ ಮಾಡಬೇಡ, ಹೊರಡು. ಏನು ಯಜಮಾನ್ರೆ ಇದು? ಹಾವಿನ ಪರಿ ರೂಮಲ್ಲಿ ಹೇಗೆ ಸಾಧ್ಯ? ಯಜಮಾನ್ರೆ, ರಾತ್ರಿ ಪಾರ್ಟಿಲಿ ಹಾವು ಕಾಣಿಸ್ಕೋತು. ಬೆಳಗ್ಗೆ ನೋಡಿದ್ರೆ ತ್ರಿಶೂಲ್ ಕಾಣಿಸ್ತಾ ಇಲ್ಲ.
ರೂಮಲ್ಲಿ ನೋಡಿದ್ರೆ ಹಾವಿನ ಪೊರೆ ಕಾಣಿಸ್ತಾ ಇದೆ. ಇದ್ರ ಅರ್ಥ ಏನು ಯಜಮಾನ್ರೆ? ನನಗೊಂದು ಅರ್ಥ ಆಗ್ತಾ ಇಲ್ಲ. ತ್ರಿಶೂಲ್ ಹಾವೇನಾದರೂ? ಛೇ, ತ್ರಿಶೂಲ್ಗೆ ಏನೂ ಆಗಿರಲ್ಲ. ಯಜಮಾನ್ರೆ, ನನಗೆ ಯಾಕೋ ಭಯ ಆಗ್ತಾ ಇದೆ. ಇಷ್ಟು ದಿವಸ ಹಾವಿನ ಕಾಟ ಇಲ್ಲದೆ ನಮ್ಮ ಕುಟುಂಬದವರೆಲ್ಲ ಇದ್ರು, ನೆಮ್ಮದಿಯಾಗಿದ್ರು. ಈಗ ನಾಗ್ಲೋಗ್ತವ್ರು ಏನಾದರೂ ಕಾಟ ಕೊಡೋಕೆ ಶುರು ಮಾಡಿದಾರ? ಹಾವೇನಾದರೂ ತ್ರಿಶೂಲ್ನ? ನಂದೀಶ, ಪೊರೆ ಇದ್ರೇನೀಗ? ಫಸ್ಟ್ ಆಫ್ ಆಲ್ ಈ ಪೊರೆ ನಮ್ಮ ಮೇಲೆ ಸೇಡ್ ತೀರಿಸ್ಕೋಬೇಕು ಅಂತಿದೆಯಲ್ಲ, ಆ ಹಾವಿಂದ ಅಲ್ವೇ ಅಲ್ಲ. ಇದು ಯಾವುದೋ ಬೇರೆ ಹಾವು, ಟೆಕ್ಸ್ಚರೇ ಬೇರೆ ಇದೆ. ಆದರೂ ನಂದೀಶ, ಮೊದಲೇ ನಿನಗೆ ಹಾವು ಅಂದರೆ ಭಯ. ಇಲ್ಲದೆಲ್ಲ ಕಲ್ಪನೆ ಮಾಡ್ಕೊಂಡು ಇನ್ನೂ ಗಾಬರಿ ಆಗ್ಬೇಡ. ತ್ರಿಶೂಲ್ ಬರ್ತಾನೆ, ಖಂಡಿತ ಬರ್ತಾನೆ. ಈ ಪೊರೆನ ಡಿಸ್ಪೋಸ್ ಮಾಡಿಸು. ನಾನು ಇಲ್ಲಂಗೆ ಬಂದೆ. ನನ್ನ ಕರ್ಕೊಂಬಂದಿದ್ದು ಶಿವಾನಿ. ಶಿವಾನಿ 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 ಅಯ್ಯೋ, ಶಿವಾನಿ ನನ್ನ ಜೊತೆಗೆ ಇದ್ಲು. ಇವಾಗ ಎಲ್ಲಿ ಕಾಣಿಸ್ತಾನೆ ಅಲ್ವಲ್ಲ? ಎಲ್ಲೋಟೋದ್ಲು ಶಿವಾನಿ? ಶಿವಾನಿ ಶಿವಾನಿ ಅಲ್ಲ, ನಾನು ಹೆಂಗಿಲ್ಲಿ ಬಿದ್ದಿದ್ದೆ? ಯಾರಾದ್ರೂ ಬಂದು ನನಗೆ ಜ್ಞಾನ ತಪ್ಪಿಸೋ ಹಂಗೆ ಮಾಡಿ ಶಿವಾನಿನ ಕರ್ಕೊಂಡು ಹೊರಟೋದ್ರಾ? ಇಲ್ಲ, ಶಿವಾನಿಗೆ ನಾನು ಏನೂ ಆಗೋದಕ್ಕೆ ಬಿಡೋದಿಲ್ಲ. ಶಿವಾನಿಗೇನೂ ಆಗೋದಿಲ್ಲ. ಶಿವಾನಿ ಶಿವಾನಿ ನೀನು ಎಲ್ಲಿ ನಿಂತಿದ್ಯಾ? ನನ್ನೊಬ್ಬನಲ್ಲಿ ಒಂಟಿಯಾಗಿ ಬಿಟ್ಬಿಟ್ಟು ನೀನೊಬ್ಬಳೇ ಇಲ್ಲಿ ಬಂದ್ಬಿಟ್ಟಿದ್ಯಾ? ಹಾಂ, ನನ್ನ ಜೊತೆ ಕಣ್ಣ ಮುಚ್ಚಲು ಆಟಾಡ್ತೀನಿ ನೀನು. ಮಾಡ್ತೀನಿ ನಿಂಗೆ.